ದಿನಾಂಕ ಸೆಪ್ಟೆಂಬರ್ 7, 2024. ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿದ್ದು ಯುದ್ಧ ಟ್ಯಾಂಕ್. ಯುವಕರಿಗೆ ದೇಶ ಪ್ರೇಮ, ಸೈನ್ಯಕ್ಕೆ ಸೇರುವ ಆಸಕ್ತಿ ಹೆಚ್ಚಿಸಲೆಂದು ಶಿವಮೊಗ್ಗ ನಗರಕ್ಕೆ ಯುದ್ಧ ಟ್ಯಾಂಕರ್ ತರಿಸಲಾಗಿತ್ತು. 2023 ಆಗಸ್ಟ್ 12ರಂದು ಪುಣೆ ಕಂಟೋನ್ಮೆಂಟ್ ಬೋರ್ಡ್ನಿಂದ ಬಂದ T-55 ಯುದ್ಧ ಟ್ಯಾಂಕರ್ಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು. ಬಳಿಕ ವರ್ಷವಾಗ್ತಿದ್ದಂತೆ ಸರಿಯಾದ ನೆಲೆ ಇಲ್ಲದೆ ಮೆಸ್ಕಾಂ ವಸತಿ ಗೃಹಗಳ ಆವರಣದಲ್ಲಿ ಶೆಡ್ ಸೇರಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ಸಂಬಂಧಪಟ್ಟವರಿಗೆ ಚಳಿ ಬಿಡಿಸಿದ್ವಿ. ನೋಡಿ ಹೆಂಗಿತ್ತು ಅಂದರೆ ಏನು ಮನೆ ಮಗ ಮನೆಗೆ ಬಂದಂಗೆ ಓಹೋ ಪ್ರೀತಿಯೇನು ಗೌರವೇನು ಓಹೋ ಆ ಕಡೆ ನಿಂತದ್ದೇನು ಈ ಕಡೆ ನಿಂತದ್ದೇನು ಪುಂಗಿ ಊದಿದ್ದೇನು ಸೆಲ್ಫಿ ತಗೊಂಡಿದ್ದೇನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನು ಹೂವಿಗೆ ಖರ್ಚು ಮಾಡಿದ್ದೇನು ಮಂಗಳಾರತಿ ಮಾಡಿದ್ದೇನು ಊದ್ಬತ್ತಿ ಹಚ್ಚಿದ್ದೇನು ಆಯ್ತು ಮುಗಿತಾನೆ. ಈಗ ನೋಡಿ ಆಯ್ತು, ಅದಕ್ಕನ್ನೊಂದು ನಾಟಕ ಅಂತ ದೇಶಪ್ರೇಮ ಅನ್ನೋದಿದೆಯಲ್ಲ ಕೇವಲ ಅದು ಕೊರಳಿನ ಕೂಗಾಗಬಾರ್ದು. ಇಲ್ಲಿಂದ ಮಾತ್ರ ಓ ನಮ್ಮ ದೇಶ ಜೈ ಓ ಕರುಳಿನ ಕೂಗಾಗಬೇಕು, ಇಲ್ಲಿಂದ ಬರಬೇಕದು. ಇದೇ ಒಂದು ಸ್ಪಷ್ಟ ಉದಾಹರಣೆ. ಅದಕ್ಕೊಂದು ನೀಟಾಗಿ ನಾವು ಈ ಹಿಂದೆ ಉತ್ತರ ಕನ್ನಡದಲ್ಲಿ ಒಂದಿತ್ತು, ಇಂಥದೇ ಇತ್ತು. ಅದನ್ನು ಯಾವ ರೀತಿ ರಿಪೇರಿ ಮಾಡಿಸಿದ್ವಿ ಅದ್ರದ್ದು ಬೇಕಿದ್ರೆ ವಿಜುವಲ್ ಇದ್ದರೆ ಹಾಕಿ ದೀಪಕ್ ನೋಡಿ. ಇದು ಹಿಂಗಿದೆ ಬಂದು. ಇದನ್ನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕಲ್ವಾ. ಮತ್ತು ಅಷ್ಟೆಲ್ಲ ಪೂಜೆ ಗೀಜೆ ಎಲ್ಲ ಯಾಕೆ ಮಾಡಿದ್ರಿ ಇಷ್ಟೇನಾ ದೇಶಭಕ್ತಿ? ನಾವು ಸೈನಿಕರನ್ನು ಹೇಳೋದಂಗೆ, ನಾವು ಸೈನಿಕರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು. ಎಲ್ಲ ಪಾಪ ಸೈನಿಕರು ಇದಾದ ಸೈನಿಕರು ಬಂದು ಸರ್ ನಮ್ಮ ಜಾಗದ ಕೊಡ್ತಾನಿಲ್ಲ ಸರ್ ಅಂತಾರೆ. ಎಲ್ಲೋಗುತ್ತೆ ನಿಮ್ಮ ಭಕ್ತಿ ಪ್ರೀತಿ? ಈ ನಾಟಕ ಯಾಕೆ ಮಾಡ್ತೀರಿ? ಇಲ್ಲಂದ್ರೆ ಮಾಡಲೇಬೇಡಿ, ಬಿಟ್ಬಿಡಿ ಅವ್ರನ್ನ. ಸೂಪರ್ 3ಯಲ್ಲಿ ವರದಿ ಮಾಡಿ ಸುಮ್ಮನೆ ಬಿಡಲಿಲ್ಲ. ನಿರಂತರ ಫಾಲೋ ಅಪ್ ಮಾಡಿ ರಣವಿಕ್ರಮ ಯುದ್ಧ ಟ್ಯಾಂಕರ್ ಅನ್ನು ಶೆಡ್ನಿಂದ ಹೊರತರಲು ಅಧಿಕಾರಿಗಳ ಬೆನ್ನು ಬಿದ್ದಿದ್ವೆ. ಇದೀಗ ನಮ್ಮ ಪ್ರಯತ್ನ ಫಲಿಸಿದೆ. ನಮ್ಮ ಮೆಗಾ ಫಾಲೋ ಅಪ್ ಹೇಗಿತ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1, ಯುದ್ಧ ಟ್ಯಾಂಕರ್ಗೆ ಜಾಗ ಫೈನಲ್. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಸರಿಯಾದ ಸ್ಥಳವಿಲ್ಲದೆ ಶೆಡ್ ಸೇರಿದ್ದ ಭೂಪತಿ ವಾರ್ ಟ್ಯಾಂಕರ್ಗೆ ಸ್ಮಾರಕ ನಿರ್ಮಿಸಲು ಜಾಗ ಗುರುತಿಸಲಾಯಿತು. ಸೀನ್ 2, ಮೈದಾನಕ್ಕೆ ಬಂತು ಇಟ್ಟಿಗೆ, ಮರಳು, ಜಲ್ಲಿ. ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ಶುರು ಮಾಡಲಾಯಿತು. ಮೈದಾನಕ್ಕೆ ಇಟ್ಟಿಗೆ, ಮರಳು, ಜಲ್ಲಿ ತಂದು ಸುರಿಯಲಾಯಿತು. ಸೀನ್ 3, ಯುದ್ಧ ಟ್ಯಾಂಕರ್ ಇಡಲು ವೇದಿಕೆ ಕೆಲಸ. ಯುದ್ಧ ಟ್ಯಾಂಕರ್ ಇಡಲು ದೊಡ್ಡದಾದ ವೇದಿಕೆ ಬೇಕಾಗಿತ್ತು. ಇದಕ್ಕಾಗಿ ನೀಟಾಗಿ ಅಳತೆ ಮಾಡಿ ವೇದಿಕೆ ನಿರ್ಮಾಣ ಕಾಮಗಾರಿ ಶುರು ಮಾಡಿದ್ರು. ಸೀನ್ 4, ಶೆಡ್ ಸೇರಿದ್ದ ಯುದ್ಧ ಟ್ಯಾಂಕರ್ ಸ್ಥಳಾಂತರ. ಮೆಸ್ಕಾಂ ವಸತಿ ಗೃಹಗಳ ಆವರಣದ ಶೆಡ್ನಲ್ಲಿದ್ದ ಯುದ್ಧ ಟ್ಯಾಂಕರ್ ಅನ್ನ ಅಲ್ಲಮಪುರ ಮೈದಾನಕ್ಕೆ ಸ್ಥಳಾಂತರಿಸಲಾಯಿತು. ಸೀನ್ 5, ಬಣ್ಣ ಮಾಸಿದ ಯುದ್ಧ ಟ್ಯಾಂಕರ್ಗೆ ಕಲರ್. ಒಂದು ವರ್ಷದಿಂದ ಶೆಡ್ ಸೇರಿ ಯುದ್ಧ ಟ್ಯಾಂಕರ್ ಗುಜುರಿ ಸೇರುವಂತಾಗಿತ್ತು.
ವಾರ್ ಟ್ಯಾಂಕರ್ ಬಣ್ಣ ಕಳಚಿ ತುಕ್ಕು ಹಿಡಿಯಲು ಶುರುವಾಗಿತ್ತು. ಮೈದಾನಕ್ಕೆ ತರ್ತಿದ್ದಂತೆ ಯುದ್ಧ ಟ್ಯಾಂಕರ್ಗೆ ಬಣ್ಣ ಬಳಿಸಲು ಕಾರ್ಮಿಕರನ್ನ ಕರೆಸಿದ್ವಿ. ಫಟಾಫಟ್ ಬಂದ ಕಾರ್ಮಿಕರು ಪೇಂಟಿಂಗ್ ಮಾಡಲು ಶುರು ಮಾಡಿದ್ರು. ಸೀನ್ 6 15 ಲಕ್ಷ ರು ವೆಚ್ಚದಲ್ಲಿ ಟ್ಯಾಂಕರ್ ವೇದಿಕೆ ಸಜ್ಜು. ಒಂದ್ ಕಡೆ ಬಣ್ಣ ಕಾರ್ಯ ಮುಗಿಯುತ್ತಿದ್ರೆ ಇತ್ತ ಸ್ಮಾರಕದ ವೇದಿಕೆ ರೆಡಿಯಾಗಿಯೇ ಬಿಟ್ಟು ಬರೋಬ್ಬರಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ವೇದಿಕೆ. ದಿನಾಂಕ ಸೆಪ್ಟೆಂಬರ್ 7, 2024. ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿದ್ದು ಯುದ್ಧ ಟ್ಯಾಂಕ್. ಯುವಕರಿಗೆ ದೇಶ ಪ್ರೇಮ, ಸೈನ್ಯಕ್ಕೆ ಸೇರುವ ಆಸಕ್ತಿ ಹೆಚ್ಚಿಸಲೆಂದು ಶಿವಮೊಗ್ಗ ನಗರಕ್ಕೆ ಯುದ್ಧ ಟ್ಯಾಂಕರ್ ತರಿಸಲಾಗಿತ್ತು. 2023 ಆಗಸ್ಟ್ 12ರಂದು ಪುಣೆ ಕಂಟೋನ್ಮೆಂಟ್ ಬೋರ್ಡ್ನಿಂದ ಬಂದ T-55 ಯುದ್ಧ ಟ್ಯಾಂಕರ್ಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು. ಬಳಿಕ ವರ್ಷವಾಗ್ತಿದ್ದಂತೆ ಸರಿಯಾದ ನೆಲೆ ಇಲ್ಲದೆ ಮೆಸ್ಕಾಂ ವಸತಿ ಗೃಹಗಳ ಆವರಣದಲ್ಲಿ ಶೆಡ್ ಸೇರಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ಸಂಬಂಧಪಟ್ಟವರಿಗೆ ಚಳಿ ಬಿಡಿಸಿದ್ವಿ. ನೋಡಿ ನೋಡಿ ಹೆಂಗಿತ್ತು ಅಂದರೆ ಏನು ಮನೆ ಮಗ ಮನೆಗೆ ಬಂದಂಗೆ ಓಹೋ ಓಹೋ ಪ್ರೀತಿಯೇನು ಗೌರವೇನು ಓಹೋ ಆ ಕಡೆ ನಿಂತದ್ದೇನು ಈ ಕಡೆ ನಿಂತದ್ದೇನು ಪುಂಗಿಯುವುದಿದ್ದೇನು ಸೆಲ್ಫಿ ತಗೊಂಡಿದ್ದೇನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನು ಹೂವಿಗೆ ಖರ್ಚು ಮಾಡಿದ್ದೇನು ಮಂಗಳಾರತಿ ಮಾಡಿದ್ದೇನು ಊದ್ಬತ್ತಿ ಹಚ್ಚಿದ್ದೇನು ಆಯ್ತು ಮುಗಿತಾನೆ. ಈಗ ನೋಡಿ ಆಯ್ತು. ಅದಕ್ಕನ್ನೊಂದು ನಾಟಕ ಅಂತ ದೇಶಪ್ರೇಮ ಅನ್ನೋದಿದೆಯಲ್ಲ ಕೇವಲ ಅದು ಕೊರಳಿನ ಕೂಗಾಗಬಾರ್ದು. ಇಲ್ಲಿಂದ ಮಾತ್ರ ಓ ನಮ್ಮ ದೇಶ ಜೈ ಓ ಕರುಳಿನ ಕೂಗಾಗಬೇಕು, ಇಲ್ಲಿಂದ ಬರಬೇಕದು. ಇದೇ ಒಂದು ಸ್ಪಷ್ಟ ಉದಾಹರಣೆ. ಅದಕ್ಕೊಂದು ನೀಟಾಗಿ ನಾವು ಈ ಹಿಂದೆ ಉತ್ತರ ಕನ್ನಡದಲ್ಲಿ ಒಂದಿತ್ತು, ಇಂಥದೇ ಇತ್ತು. ಅದನ್ನು ಯಾವ ರೀತಿ ರಿಪೇರಿ ಮಾಡಿಸಿದ್ವಿ ಅದ್ರದ್ದು ಬೇಕಿದ್ರೆ ವಿಜುವಲ್ ಇದ್ದರೆ ಹಾಕಿ ದೀಪಕ್ ನೋಡಿ. ಇದು ಹಿಂಗಿದೆ ಬಂದು. ಇದನ್ನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕಲ್ವಾ. ಮತ್ತು ಅಷ್ಟೆಲ್ಲ ಪೂಜೆ ಗೀಜೆ ಎಲ್ಲ ಯಾಕೆ ಮಾಡಿದ್ರಿ ಇಷ್ಟೇನಾ ದೇಶಭಕ್ತಿ? ನಾವು ಸೈನಿಕರನ್ನು ಹೇಳೋದಂಗೆ, ನಾವು ಸೈನಿಕರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು. ಎಲ್ಲ ಪಾಪ ಸೈನಿಕರು ಇದಾದ ಸೈನಿಕರು ಬಂದು ಸರ್ ನಮ್ಮ ಜಾಗದ ಕೊಡ್ತಾನಿಲ್ಲ ಸರ್ ಅಂತಾರೆ. ಎಲ್ಲೋಗುತ್ತೆ ನಿಮ್ಮ ಭಕ್ತಿ ಪ್ರೀತಿ? ಈ ನಾಟಕ ಯಾಕೆ ಮಾಡ್ತೀರಿ? ಇಲ್ಲಂದ್ರೆ ಮಾಡಲೇಬೇಡಿ, ಬಿಟ್ಬಿಡಿ ಅವ್ರನ್ನ. ಸೂಪರ್ 3ಯಲ್ಲಿ ವರದಿ ಮಾಡಿ ಸುಮ್ಮನೆ ಬಿಡಲಿಲ್ಲ. ನಿರಂತರ ಫಾಲೋ ಅಪ್ ಮಾಡಿ ರಣವಿಕ್ರಮ ಯುದ್ಧ ಟ್ಯಾಂಕರ್ ಅನ್ನು ಶೆಡ್ನಿಂದ ಹೊರತರಲು ಅಧಿಕಾರಿಗಳ ಬೆನ್ನು ಬಿದ್ದಿದ್ವೆ. ಇದೀಗ ನಮ್ಮ ಪ್ರಯತ್ನ ಫಲಿಸಿದೆ. ನಮ್ಮ ಮೆಗಾ ಫಾಲೋ ಅಪ್ ಹೇಗಿತ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1 ಯುದ್ಧ ಟ್ಯಾಂಕರ್ಗೆ ಜಾಗ ಫೈನಲ್. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಸರಿಯಾದ ಸ್ಥಳವಿಲ್ಲದೆ ಶೆಡ್ ಸೇರಿದ್ದ ಭೂಪತಿ ವಾರ್ ಟ್ಯಾಂಕರ್ಗೆ ಸ್ಮಾರಕ ನಿರ್ಮಿಸಲು ಜಾಗ ಗುರುತಿಸಲಾಯಿತು.